ಒಂದು ಪದ ಇದೆ ಡಿಕ್ಷನರಿನಲ್ಲಿ. ಈ ಪದ ಆಳವಾಗಿ ಅರ್ಥ ಆಗಿಬಿಟ್ರೆ ಬಹಳ ದೊಡ್ಡ ಜ್ಞಾನೋದಯ, ಜೀವನದ ಒಂದು ಆಳ ಸಿಗುತ್ತೆ. ಅದು ಯಾವುದು ಅಂದರೆ ತಾಳು ಅಂತ. ವೇಟ್ ಎ ಮಿನಿಟ್, ಕ್ಷಣ ತಡಿ ಒಂದು ಕ್ಷಣ. ಆ ಕ್ಷಣ ನಮಗೆ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಮೊಮೆಂಟಲ್ಲಿ ತುಂಬ ಎಚ್ಚರ ಇರ್ತೀವಿ. ತಡೆದಾಗ ಬೀಯಿಂಗ್, ಒಂದು ನಿಮಿಷ ಇರು. ಆ ಮೊಮೆಂಟಲ್ಲಿ ನಾವಿದ್ದಾಗ ನಾವು ರಿಯಾಕ್ಟ್ ಮಾಡೋದಿಲ್ಲ, ಅಲ್ಲಿ ಪೂರ ರೆಸ್ಪಾನ್ಸ್ ಇರುತ್ತೆ. ಎಷ್ಟೋ ಸತಿ ಮೊದಲು ಯೋಚನೆಗೆ ಬರೋಕ್ಕೆ ಮುಂಚೆ ಅಥವಾ ಯೋಚನೆ ಬಂದ ತಕ್ಷಣ ಮಾತಾಡಿಬಿಟ್ಟು ಎಷ್ಟೋ ಸಂಬಂಧಗಳು ಹಾಳಾಗಿದೆ. ಆಮೇಲೆ ಅಂದ್ಕೊಳ್ತೀವಿ ಮಾತಾಡಬಾರ್ದಾಗಿತ್ತು, ಆಗೋದ ಮೇಲೆ. ಆಮೇಲೆ ಅದ್ರ ಬಗ್ಗೆನೇ ಎಷ್ಟು ನಾವು ಗಿಲ್ಟ್ ಬರುತ್ತೆ ಅಂದರೆ ಫೋನ್ ಮಾಡಿ ಸಾರಿ ಅಂತ ಕೇಳೋದು, ಮತ್ತು ಅವರು ಮನಸ್ಸಲ್ಲಿ ಕೇಳಲಾ ಬೇಡವಾ ಸಾರಿ, ಅಥವಾ ಅವ್ರೇನಾದ್ರು ತಿಳ್ಕೊಂಡ್ರೆ, ಅಥವಾ ನಾನು ತಪ್ಪು ಮಾಡಿದ್ದೀನಿ ಅಂದ್ಕೊಂಡ್ರೆ, ಅಥವಾ ಅವ್ರು ಹಂಗೆ ಮಾಡಿದ್ದಕ್ಕಲ್ವ ನಾನು ಹೇಳಿದ್ದು. ಎಷ್ಟು ಸಮರ್ಥನೆ, ಎಷ್ಟು ಯೋಚನೆ, ಥಿಂಕಿಂಗ್, ರೀಥಿಂಕಿಂಗ್ ಪ್ರಾಸೆಸ್, ವಿಷಿಯಸ್ ಸರ್ಕಲ್, ಅನ್ನೆಸೆಸರಿ ಮೈಂಡು ಗಬಡ ಆಗೋಗುತ್ತೆ. ಯಾಕೆ ಅಂದರೆ ಒಂದು ನಿಮಿಷ ತಡೆದಿಲ್ಲ ನಾವು. ಯಾವತ್ತೂ ಯೋಚನೆ ಮಾಡೋಕ್ಕೆ ನಮಗೆ ಕರೆಕ್ಟಾಗಿ ಒಂದು ಚೂರು ಸಿಕ್ಕಿಬಿಟ್ರೆ, ಒಂದು ಕ್ಷಣ ಸಿಕ್ಕಿಬಿಟ್ರೆ ಡೈಮೆನ್ಷನಲ್ ಚೇಂಜ್ ಆಗುತ್ತೆ, ಆಯಾಮ ಬದಲಾವಣೆ ಆಗುತ್ತೆ. ಹೀಗೆ ಇದು ಅರಿವಾದ ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಂಬಂಧಗಳು ಅದು ಒಂದು ರೀತಿ ಅದು ಕುದುರ್ಕೊಂಡಿದೆ ಅಂತಾರಲ್ಲ, ಚೆನ್ನಾಗಾಗಿದೆ. ಬಿಕಾಸ್ ಆಫ್ ದಟ್ ವರ್ಡ್ ವೇಟ್. ಜಸ್ಟ್ ಎ ಮಿನಿಟ್, ವೇಟ್, pause in life is very important. Then you respond, otherwise you will react.